ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇವತ್ತು ನಾವು ಟಿ ನರಸೀಪುರದಲ್ಲಿ ನಡೀತಾರಂಥ ಕುಂಭಮೇಳಕ್ಕೆ ಹೋಗ್ತಾ ಇದ್ವಿ. ಇಲ್ಲಿನ ವಿಶೇಷತೆ ಏನಂತ ತಿಳಿಯೋಣ ಬನ್ನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ 3 ನದಿಗಳು ಸಂಗಮ ಆಗುತ್ತೆ. ಯಾವುದಪ್ಪ ಅಂದರೆ ಕಾವೇರಿ, ಸ್ಫಟಿಕ, ಕಪಿಲ. ಈ 3 ನದಿಗಳು ತ್ರಿವೇಣಿ ಸಂಗಮ ಆಗುತ್ತೆ. ಇದು ಮೈಸೂರಿಂದ 35 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕುಂಭಮೇಳ 6 ವರ್ಷಕ್ಕೊಮ್ಮೆ ನಡೀತಿದೆ. ಇವತ್ತು ನಮ್ಮದು 2ನೇ ದಿನ, ಆಮೇಲೆ 10, 11, 12. ಇವತ್ತು ನಾವು 11ನೇ ತಾರೀಕು ಹೋಗ್ತಾಯಿದ್ವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಒಮ್ಮೆ ಅಗಸರ ಕನಸಿನಲ್ಲಿ ದೇವರು ಬಂದು ನನಗೆ ಒಂದು ಗುಡಿ ಕಟ್ಟಿಸು ಅಂತ ಕೇಳ್ತಾರೆ. ಆಗ ಅಗಸರು ಅವರು ದೇವಸ್ಥಾನನ ಕಟ್ತಾರೆ. ಆ ದೇವಸ್ಥಾನನ ಕಟ್ಟಿದ್ಮೇಲೆ ದೇವರು ಬಂದು ಅಗಸರನ್ನ ಕೇಳ್ಕೊತಾರೆ. ಏನಂತ, ನಿನಗೇನು ಬೇಕು ಕೇಳು ಅಂತಾರೆ. ಆಗ ಅಗಸರಂತಾರೆ, ನನಗೆ ಕಾಶಿಲಿ ಸ್ನಾನ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ದೇವರು ತಟ್ಟಂತ ಒಂದು ಅವ್ರಿಗೆ ವರನ ಕೊಡ್ತಾರೆ. ಏನಪ್ಪ ಅಂತಂದರೆ, ಆ ಕಾಶಿಗಿಂತನೂ ತುಂಬ ಪುಣ್ಯ ಸ್ಥಾನ. ಒಂದು ಗುಳಗಂಜಿಯಷ್ಟು, ಕಾಶಿಗಿಂತನೂ ಒಂದು ಗುಳಗಂಜಿಯಷ್ಟು ಹೆಚ್ಚು ಇಲ್ಲಿ ಸ್ನಾನ. ಯಾವ ಸ್ನಾನ ಅಂತಂದರೆ ಕುಂಭಮೇಳ ಸ್ನಾನ. ಹಾಗಾಗಿ ಇಲ್ಲಿ ತ್ರಿವೇಣಿ ಸಂಗಮ ಸ್ನಾನ ಅಂದರೆ ತುಂಬ ಸುಪ್ರಸಿದ್ಧ. ಇದನ್ನು ಕುಂಭಮೇಳ ಸ್ನಾನ ಅಂತಲೇ ಹೇಳ್ತಾರೆ. ಪ್ರಯಾಗ್ರಾಜಲ್ಲಿ ಕುಂಭಮೇಳ ಸ್ನಾನ ನಡೀತಾ ಇದೆ. ಅಲ್ಲಿಗೆ ಪ್ರತಿಯೊಬ್ಬರೂ ಹೋಗೋಕ್ಕಾಗಲ್ಲ. ಹೋಗೋಕ್ಕೆ ಆಗದವರು ಈ ಟಿ ನರಸೀಪುರಕ್ಕೆ ಬಂದು ಸ್ನಾನ ಮಾಡ್ಬೋದು. ಇಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳು ಯಾವುದಪ್ಪ ಅಂತಂದರೆ, ಚೌಡೇಶ್ವರಿ ದೇವಸ್ಥಾನ, ಮುಖ್ಯವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮತ್ತು ಭಿಕ್ಷೇಶ್ವರ ದೇವಸ್ಥಾನ, ಮತ್ತು ಅಗಸ್ತೇಶ್ವರ ದೇವಸ್ಥಾನ ಅಂತ ಇದೆ. ಕುಂಭಮೇಳದಲ್ಲಿ ಪ್ರತಿಯೊಂದು ಅನುಕೂಲನೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಸ್ನಾನ ಮಾಡೋಕ್ಕೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ, ಮತ್ತು ಶೌಚಾಲಯಗಳು, ಹೊಳೆ ಹತ್ರ ಎಲ್ಲ ತುಂಬ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿ ಆಗಲಿ, ಗಲೀಜಿಲ್ಲ, ಅಷ್ಟು ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ ಅವರೆಲ್ಲ ಬಂದು ಈ ಟಿ ನರಸೀಪುರದಲ್ಲಿ ಕುಂಭಮೇಳ ಸ್ನಾನನ ಮಾಡಬಹುದು. ನಂತರದಲ್ಲಿ ಇಲ್ಲಿರೋಂಥ ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡ್ಬೋದು. ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಒಮ್ಮೆ ಬಂದು ಟಿ ನರಸೀಪುರದಲ್ಲಿ ಕುಂಭಮೇಳ ಸ್ನಾನನ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮದೆಲ್ಲ ಸ್ನಾನವೂ ಆಯಿತು, ದೇವ್ರ ದರ್ಶನವೂ ಆಯಿತು. ಎಲ್ಲ ಮುಗಿಸಿ ಈಗ ಮೈಸೂರು ಕಡೆ ಪ್ರಯಾಣ ನಡೆಸ್ತಾ ಇದ್ದೀವಿ. ನೋಡಿ, ಮೈಸೂರಲ್ಲಿ ಕೆಫೆ ಮೈಸೂರು ಅಂತ ಒಂದು ಹೋಟೆಲ್ ಇದೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ ಹೋಟ್ಲಲ್ಲಿ ಮಧ್ಯಾಹ್ನದ ಊಟನ ಮುಗಿಸಿ ಬಂದ್ವಿ. ನೋಡಿ, ಈ ಹೋಟ್ಲಲ್ಲಿ ಸುಪ್ರಸಿದ್ಧವಾದ ಹೋಟ್ಲು. ರುಚಿ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಪ್ರತಿಯೊಂದು ಕೊಡುವಂಥ ತಿಂಡಿ ಊಟನೂ ಕೂಡ ಬಿಸಿ ಬಿಸಿಯಾಗಿ ಇರುತ್ತೆ. ನಾವು ಬರೋಂಥ ಆನ್ ದಿ ವೇಲೇ ಈ ಹೋಟ್ಲಿರೋದು.